ಎಸ್.ಎಂ. ಕೃಷ್ಣ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದೇಕೆ? ಎಸ್.ಎಂ. ಕೃಷ್ಣ ಅವರಿಗೆ ರಾಜಕೀಯವಾಗಿ ಅತ್ಯುನ್ನತ ಸ್ಥಾನಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಶಾಸಕರನ್ನಾಗಿ ಮಾಡಿ, ಸಂಸದರನ್ನಾಗಿ ಮಾಡಿ, ಸೆಂಟ್ರಲಲ್ಲಿ 2 ಬಾರಿ ಮಿನಿಸ್ಟ್ರು, ಇಂದಿರಾ ಗಾಂಧಿ ಅವರ ಸಂಪುಟದಲ್ಲೂ ಸಚಿವರಾಗಿದ್ದರು, ರಾಜೀವ್ ಗಾಂಧಿ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದರು. ಅದಾದ ಬಳಿಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಮಹಾರಾಷ್ಟ್ರದ ರಾಜ್ಯಪಾಲರಾದರು. ತದ ಬಳಿಕ ಅವರು ಸೆಂಟ್ರಲಲ್ಲಿ ಮಿನಿಸ್ಟ್ರು ಆದರು. ಅಂದರೆ ಯು ಪಿ ಎ 1ರ ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದರು. ಇಂಥ ಒಬ್ಬ ಮುತ್ಸುದ್ದಿ ರಾಜಕಾರಣಿ, ಇಂಥ ಒಬ್ಬ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ ಅಂದರೆ ನನ್ನ ಸಿದ್ಧಾಂತ ಅಂದರೆ ಕಾಂಗ್ರೆಸ್, ನಾನು ಗಾಂಧಿ ಕುಟುಂಬದ ಜೊತೆ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಂತಹ ಎಸ್.ಎಂ. ಕೃಷ್ಣ ಅವರು, ಅದೇ ಗರಡಿಯಲ್ಲಿ ಹಲವರನ್ನು ಬೆಳೆಸಿದಂತಹ ಎಸ್.ಎಂ. ಕೃಷ್ಣ ಅವರು ಏಕಾಏಕಿ ಕಾಂಗ್ರೆಸ್ಸನ್ನು ತೊರೆದು ಬಿಡ್ತಾರೆ. ಕಾಂಗ್ರೆಸ್ ನನಗೆ ಇಷ್ಟ ಆಗದೇ ಇರುವಂಥ ಒಂದು ಪಕ್ಷ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಲ್ಲಿ ಕುಟುಂಬ ರಾಜಕಾರಣ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಹೊರಗಡೆಗೆ ಬರ್ತಾರೆ. ಇದು ಯಾವ ಕಾರಣಕ್ಕೋಸ್ಕರ ಒಬ್ಬ ಕಾಂಗ್ರೆಸ್ ಕಟ್ಟಾಳು ಕಾಂಗ್ರೆಸ್ಸನ್ನು ಬಿಟ್ಟು ತಮ್ಮ ವಿರೋಧಿ ಸಿದ್ಧಾಂತವನ್ನು ಅಪ್ಕೊಂಡ್ರು, ತಮ್ಮ ವಿರೋಧಿ ಸಿದ್ಧಾಂತಕ್ಕೆ ಜಯಂದ್ರು ಅನ್ನುವಂಥ ಒಂದು ಪ್ರಶ್ನೆ ಇವತ್ತಿಗೂ ಕೂಡ ಹಲವರಲ್ಲಿ ಕಾಡ್ತಾ ಇದೆ. ಹಾಗಾದರೆ ಯಾಕೆ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ಸನ್ನು ಬಿಟ್ಟರು ಅನ್ನುವಂಥದ್ದನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 2017ರಲ್ಲಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ಸನ್ನು ತೊರೀತಾರೆ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ, ಅಂದರೆ UPA ಇದ್ದಂತಹ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಅವಕಾಶಗಳು ಸಿಕ್ಕಿತ್ತು. ಇವರು ಕೂಡ ಆ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಂಡಿದ್ರು. ಆದರೆ ಯಾವುದೋ ಒಂದು ಸಣ್ಣ ತಪ್ಪಾಯಿತು ಎಸ್.ಎಂ. ಕೃಷ್ಣ ಅವರ ಕಡೆಯಿಂದ ಅಂತ ಹೇಳಿಬಿಟ್ಟು ಆವಾಗ ಕಾಂಗ್ರೆಸ್ ಹೈಕಮಾಂಡ್ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ವ್ಯಕ್ತಪಡಿಸುತ್ತೆ. ಅವರನ್ನು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ. ಅದೇ ರೀತಿ ರಾಜ್ಯದಲ್ಲಿದ್ದಂತಹ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಅವತ್ತು ಎಸ್.ಎಂ. ಕೃಷ್ಣ ಅವರ ಮಾತುಗಳಿಗೆ, ಎಸ್.ಎಂ. ಕೃಷ್ಣ ಅವರ ಸಲಹೆಗಳಿಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಿಲ್ಲ ಅನ್ನುವಂಥ ಒಂದು ಕೊರಗು ಎಸ್.ಎಂ. ಕೃಷ್ಣ ಅವ್ರಿಗೆ ಕಾಡ್ತಲೇ ಹೋಗುತ್ತೆ. ಅಂದರೆ ನಾವು ಒಂದಷ್ಟು ಜನ ಹಿರಿಯರಿದ್ದೀವಿ, ಪಕ್ಷವನ್ನು 20-30 ವರ್ಷಗಳಿಂದ ಕಟ್ಕೊಂಡು ಬಂದಿದ್ದೀವಿ, ಆದರೆ ನಮ್ಮ ಸಲಹೆಗಳಿಗೆ ಅವಕಾಶಗಳು ಇಲ್ಲ. ಇಲ್ಲಿ ಮ್ಯಾನೇಜ್ ಮಾಡೋರು, ಪಕ್ಷ ಸಂಘಟನೆ ಮಾಡುವಂತಹ, ಪಕ್ಷವನ್ನು ಸಂಘಟಿಸುವಂತಹ, ಪಕ್ಷದ ಕಾರ್ಯಕರ್ತರನ್ನು ಉರಿದುಂಬಿಸುವಂತಹ, ರಾಜ್ಯವನ್ನು ಸುತ್ತಾಡುವಂತಹ, ಪಕ್ಷ ಕಷ್ಟಕಾಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿದಂತಹ ನಾಯಕರುಗಳು ಅವಶ್ಯಕತೆ ಇಲ್ಲ ಇವತ್ತು ಕಾಂಗ್ರೆಸ್ಗೆ. ಇವತ್ತಿನ ಕಾಂಗ್ರೆಸ್ಗೆ ಅವಶ್ಯಕತೆ ಇರುವಂಥದ್ದು ಮ್ಯಾನೇಜ್ ಮಾಡುವಂಥವ್ರು. ಯಾರು ಮ್ಯಾನೇಜ್ ಮಾಡ್ತಾರೋ ಅವ್ರಿಗೆ ಅವಕಾಶಗಳನ್ನು ಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಹೇಳಿ ನಾನು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ತಮ್ಮ ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡಿ ಘೋಷಣೆಯನ್ನು ಮಾಡ್ತಾರೆ. ಅಂದರೆ ನನ್ನ ರಾಜಕೀಯ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ಕೂಡ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಇರ್ತೀನಿ, ನಾನು ಕಾಂಗ್ರೆಸ್ ಬಿಡ್ತಿದ್ದೀನಿ, BJPಯನ್ನು ಸೇರ್ತೀನಿ ಅನ್ನುವಂಥದ್ದನ್ನು ಅಧಿಕೃತವಾಗಿ 2017ರಲ್ಲಿ ಘೋಷಣೆಯನ್ನು ಎಸ್.ಎಂ. ಕೃಷ್ಣ ಅವರು ಮಾಡ್ತಾರೆ. ಅವತ್ತಿನವರೆಗೂ ಕೂಡ ಎಸ್.ಎಂ. ಕೃಷ್ಣ ಅವರು BJPಯ ಸಿದ್ಧಾಂತ ಯಾವತ್ತೂ ಕೂಡ ಅವರು ಒಪ್ಕೊಂಡವರೇ ಅಲ್ಲ. BJP ಸಿದ್ಧಾಂತ ಆಗಿರ್ಬೋದು, RSS ಸಿದ್ಧಾಂತ ಅವರಾಗಿರ್ಬೋದು, ಕಡು ವಿರೋಧಿ ಆಗಿದ್ದಂಥದ್ದು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವರು ಮೊದಲು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ರಾಜಕೀಯವನ್ನು ಆರಂಭ ಮಾಡಿದಂಥವ್ರು. ತದ ಬಳಿಕ ಕಾಂಗ್ರೆಸ್ಸನ್ನು ಸೇರ್ಪಡೆ ಆದವರು. ಈ ಎರಡೂ ಪಕ್ಷಗಳನ್ನು ಹೊರತುಪಡಿಸಿ ಬೇರೆ ಪಕ್ಷಗಳಲ್ಲಿ ಅವರು ರಾಜಕೀಯವನ್ನು ಮಾಡಿರಲಿಲ್ಲ. ಆದರೆ 2014ರ ಬಳಿಕ ಆದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ BJPಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಅವತ್ತು ಮಾಡ್ತಾರೆ. ಇದು ಎಸ್.ಎಂ. ಕೃಷ್ಣ ಮತ್ತು ಅವರ ಕುಟುಂಬದವರ ಹೇಳುವಂಥ ಒಂದು ವಾದ. ಆದರೆ ಇದಕ್ಕೆ ಬೇರೆ ರೀತಿಯಾದಂಥ ಒಂದು ಚರ್ಚೆ ಇವತ್ತಿಗೂ ಕೂಡ ಕಾಂಗ್ರೆಸ್ಸಲ್ಲಿ ಇದ್ದೇ ಇದೆ. ಎಸ್.ಎಂ. ಕೃಷ್ಣ ಅವರು ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟರು ಅನ್ನುವಂಥದ್ದು. ಅದು ಯಾಕಂತ ಹೇಳಿದ್ರೆ ತಮ್ಮ ಅಳಿಯ ಆದಂತಹ ಸಿದ್ಧಾರ್ಥ ಅವರನ್ನು ರಕ್ಷಣೆ ಮಾಡುವ ಸಲುವಾಗಿ ಬೇರೆ ಬೇರೆ ED ಆಗಿರ್ಬೋದು, IT ಆಗಿರ್ಬೋದು, ಬೇರೆ ಬೇರೆ ದಾಳಿಗಳಿಂದ ರಕ್ಷಣೆ ಮಾಡುವ ಸಲುವಾಗಿ ಎಸ್.ಎಂ. ಕೃಷ್ಣ ಅವರು ಮನಸ್ಸಿಲ್ಲದ ಮನಸ್ಸಲ್ಲಿ ಕಾಂಗ್ರೆಸ್ಸನ್ನು ತೊರೆದು BJPಯನ್ನು ಅಪ್ಕೊಂಡ್ರು ಅನ್ನುವಂಥ ಒಂದು ಚರ್ಚೆ ಇವತ್ತಿಗೂ ಕೂಡ ಕಾಂಗ್ರೆಸ್ನ ಒಂದು ಬಣದಲ್ಲಿ ನಡೀತಾಲೇ ಇದೆ. ಅದೇನೇ ಇರಲಿ, ಕಾಂಗ್ರೆಸ್ ಎಸ್.ಎಂ. ಕೃಷ್ಣ ಅವರಿಗೆ ಎಲ್ಲವನ್ನೂ ಕೊಟ್ಟಿತ್ತು. ಆದರೆ ಸಂಧ್ಯಾ ಕಾಲದಲ್ಲಿ ಅವರ ಪಕ್ಷವನ್ನು ಬಿಟ್ಟಿದ್ದು ಹಲವು ಕಾರ್ಯಕರ್ತರ ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು.